न्यूटाउन पुलिस स्टेशन के क्षेत्र में बापशेट्टी चंद्रप्पा करसे वकील पर शहर के केएचपी कॉलोनी में कार का पीछा करके कुछ लोगों ने जान से मारने की कोशिश की, जिसमें वकील पर तेज हथियारों से हमला करने से उनके हाथ, पैर और पेट पर गंभीर चोटें लगी थी और उनका उपचार किया गया, जिससे उनकी जान बच गई। इस घटना की शिकायत शहर के न्यूटाउन पुलिस स्टेशन में दर्ज कराई गई, जिस पर कार्यवाही करते हुए पुलिस ने आरोपी को गिरफ्तार कर हमले में इस्तेमाल हुए हथियारों और कार को जब्त करने की बात एसपी चन्नबसवन्ना एसएल ने कही। वह आज पुलिस मुख्यालय के परेड ग्राउंड में पत्रकारों से बात कर रहे थे। ಠಾಣೆಯಲ್ಲಿ 28 ಏಪ್ರಿಲ್ 2024ರಂದು ಬೀದರ್ ನಗರದ ವಕೀಲರ ಮೇಲೆ ಆದಂತಹ ಮಾರಣಾಂತಿಕ ಹಲ್ಲೆಗೆ ಸಂಬಂಧಪಟ್ಟಂತೆ ಒಂದು ಪ್ರಕರಣವನ್ನ ಕೊಲೆ ಯತ್ನದ ಪ್ರಕರಣವನ್ನ ನೂತನ ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿರುತ್ತದೆ। ಈ ಪ್ರಕರಣದಲ್ಲಿ 4 ಜನ ಆಗಂತಕರು ಏನಂದ್ರೆ ವಕೀಲರ ಮೇಲೆ ಹಲ್ಲೆ ಮಾಡಿ ಏನಂದ್ರೆ ಅವರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಪಟ್ಟಿರ್ತಾರೆ। ಆದರೆ ಅದೃಷ್ಟವಶಾತ್ ವಕೀಲರು ಏನಂದ್ರೆ ಆ ಒಂದು ಇದರಿಂದ ಏನಂದ್ರೆ ಓಡಿ ಹೋಗಿ ಅವರ ಪ್ರಾಣ ಕಾಪಾಡಿಕೊಂಡಿರ್ತಾರೆ। ಈ ಸಂಬಂಧಪಟ್ಟಂಗೆ ಪ್ರಕರಣವನ್ನು ದಾಖಲು ಮಾಡಲಾಗಿರುತ್ತದೆ। ಇದರಲ್ಲಿ ಕಾರ್ಯಪ್ರವೃತ್ತರಾದಂತಹ ನಮ್ಮ ಪೊಲೀಸ್ ಅಧಿಕಾರಿಗಳು, ಅದರಲ್ಲಿ ವಿಶೇಷವಾಗಿ ನಮ್ಮ ನೂತನ ನಗರ ಠಾಣೆ ಇನ್ಸ್ಪೆಕ್ಟರ್ ಆದ ಸಂತೋಷ್, ಬೀದರ್ ನಗರದ ಎಲ್ಲ ಕ್ರೈಮ್ ಸಿಬ್ಬಂದಿಯವರು ಡಿಎಸ್ಪಿ ರವರ ಮಾರ್ಗದರ್ಶನದಲ್ಲಿ ಸ್ಥಳಕ್ಕೆ ಭೇಟಿ ಮಾಡಿ ಅಲ್ಲಿರುವಂತಹ ಸಿಸಿಟಿವಿ ಕ್ಯಾಮೆರಾಗಳನ್ನು ಕೂಡ ಪರಿಶೀಲನೆ ಮಾಡಿರ್ತಾರೆ। ಅದರಲ್ಲಿ ಒಂದು ವೈಟ್ ಕಲರ್ ಇಂಡಿಕಾ ಕಾರು ಏನಂತಂದರೆ ಮತ್ತೆ 4 ಜನ ಅದರಲ್ಲಿ ಮೂವ್ ಮಾಡಿರುವಂಥದ್ದು ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಕೂಡ ಏನಂದರೆ ಈ ಬಗ್ಗೆ ತಿಳಿಸಿರ್ತಾರೆ। ಇದನ್ನು ಜಾಡು ಹಿಡಿದು ಬೆನ್ನತ್ತಿದಾಗ ಮತ್ತೆ ವಕೀಲರನ್ನ ಏನಂದರೆ ಅವರು ಚಿಕಿತ್ಸೆಯನ್ನು ತೆಗೆದುಕೊಂಡ ಮೇಲೆ ಅವ್ರನ್ನೂ ಕೂಡ ಏನಂದರೆ ಅವರಿಂದ ಮಾಹಿತಿ ಸಂಗ್ರಹಿಸಿದಾಗ ವಕೀಲರು ಏನಂದರೆ ಇತ್ತೀಚೆಗೆ ಒಂದು ವಡಗಾಂವ್ ಬಳಿಯಲ್ಲಿರುವಂತಹ ಒಂದು ಜಮೀನು ಸಂಬಂಧಪಟ್ಟಂತೆ ಖರೀದಿ ಮಾಡಿರ್ತಾರೆ। ಆ ಜಮೀನು ಖರೀದಿ ಮಾಡಿದ ವಿಷಯವಾಗಿ ಆ ಜಮೀನಿನ ಮೂಲ ಏನು ವಾರಸುದಾರ ಇರ್ತಾರೆ ಅಂದರೆ ಈಗ 3ನೇ ಇವರಾಗಿ ಇವರು ಖರೀದಿ ಮಾಡಿರ್ತಾರೆ। ಮೂಲವಾಗಿ ಯಾರ ಹೆಸರಲ್ಲಿರ್ತದೆ ಆ ಒಂದು ಕುಟುಂಬದ ವ್ಯಕ್ತಿ ಏನಂತಂದರೆ ಇವರಿಗೆ ಆ ಜಮೀನು ವಾಪಸ್ ಕೊಡಬೇಕು ಅಂತೇಳಿ ಕೆಲವರು ಮೂಲಕ ಏನಂದರೆ ಹೇಳಿರ್ತಾರೆ ಅನ್ನುವಂಥದ್ದು ಮಾಹಿತಿ ಸಿಗ್ತದೆ। ಸೊ ಇದನ್ನು ಆಧರಿಸಿ ನಾವು ತನಿಖೆ ಮುಂದುವರಿಸಿದಾಗ ಇದರಲ್ಲಿ ಆ ವ್ಯಕ್ತಿ ಏನಂದರೆ ಕೈವಾಡ ಇರುವಂಥದ್ದು ಏನಂದರೆ ಕಂಡು ಬರ್ತದೆ। ಆಮೇಲೆ ವಿವಿಧ ಏನು CCTV ಫುಟೇಜ್ ಇರ್ಬೋದು, ಕಾಲ್ ಡೀಟೇಲ್ಸ್ ಇರ್ಬೋದು, ಇವುಗಳನ್ನೆಲ್ಲ ನಾವು ಅನಾಲಿಸಿಸ್ ಮಾಡೋದ್ರ ಮೂಲಕ ಒಟ್ಟು ಇವಾಗ 3 ಜನ ಆರೋಪಿಗಳನ್ನು ನಾವು ಇಲ್ಲಿ ಬಂಧಿಸಿದ್ದೀವಿ। ಒಟ್ಟು 6 ಜನ ಇದರಲ್ಲಿ ಆರೋಪಿಗಳು ಈ ಸದ್ಯದ ತನಿಖೆಯಲ್ಲಿ ಭಾಗಿಯಾಗಿರುವುದು ನಮಗೆ ಕಂಡು ಬಂದಿರುತ್ತೆ। ಅದರಲ್ಲಿ 3 ಜನ ಏನು ಭಾಗಿಯಾಗಿದ್ದಾರೆ ಅವ್ರನ್ನ ಮತ್ತೆ ಆ ಕಾರು ಕೃತ್ಯಕ್ಕೆ ಬಳಸಿದಂಥ ಕಾರು ಮತ್ತು ಮಚ್ಚು ಮತ್ತು ಆ ಮೊಬೈಲ್ ಫೋನ್ಗಳೇನು ಇದೆ ಮತ್ತು ಕಾರದ ಪುಡಿ ಇದನ್ನು ಏನಂತಂದರೆ ರಿಕವರ್ ಮಾಡಿದೆ ಮತ್ತು 3 ಜನ ಬಂಧಿಸಿದೆ। ಈ 3 ಜನ ಬಂಧಿತರಲ್ಲಿ 2 ಏನಂದರೆ ಈಗಾಗಲೇ ಬೇರೆ ಪ್ರಕರಣದಲ್ಲಿ ಕೂಡ ಭಾಗಿಯಾಗಿರುವಂಥದ್ದು ತನಿಖೆಯಲ್ಲಿ ಕಂಡು ಬಂದಿದೆ। ಹಿಂದೆ ಒಂದು ಅಸಾಲ್ಟ್ ಕೇಸ್ನಲ್ಲಿ ಒಬ್ಬ ಆರೋಪಿ ಭಾಗಿಯಾಗಿದ್ದಾನೆ, ಇನ್ನೊಬ್ಬ ವ್ಯಕ್ತಿ ಏನಂದರೆ ಒಂದು ಗಾಂಜಾ ಪ್ರಕರಣದಲ್ಲಿ ಭಾಗಿಯಾಗಿರ್ತಾನೆ। ಸೊ ಆ ಗಾಂಜಾ ಪ್ರಕರಣದಲ್ಲಿ ಭಾಗಿಯಾಗಿರುವಂಥ ವ್ಯಕ್ತಿ ಏನಿದ್ದಾನೆ ಅವನು ಈ ಪ್ರಮುಖ ಆರೋಪಿ ಏನಿದ್ದಾನೆ, ಯಾರ ಜೊತೆ ಇವ್ರದ್ದು ಜಮೀನಿನ ವ್ಯವಹಾರ ಇತ್ತು, ಅವ್ರ ಬಳಿ ಏನಂದರೆ ಇವನು ಕಾರ್ ಡ್ರೈವರ್ ಆಗಿ ಅವಾಗ ಹೋಗುವಂಥದ್ದು ಪರಿಚಯ ಇದ್ದಿದ್ದರಿಂದ ಮತ್ತು ಇವನು ಜೈಲಿನಲ್ಲಿ ಇದ್ದು ಬಂದಿರೋದ್ರಿಂದ ಅವರು ಇವನನ್ನು ಏನಂದರೆ ಕರೆಸಿ ಈ ಒಂದು ಕೊಲೆ ಮಾಡಬೇಕು ಅನ್ನುವಂಥದ್ದಕ್ಕೆ ಸುಪಾರಿಯನ್ನು ಅವರಿಗೆ ಕೊಟ್ಟಿರ್ತಾರೆ। 5 ಲಕ್ಷ ರೂಪಾಯಿಯಷ್ಟು ಸುಪಾರಿ ಕೊಡಬೇಕು ಅನ್ನೋ ಮಾತಾಗಿರ್ತದೆ। ಅದರಲ್ಲಿ 85,000 ಏನಂದರೆ ಈಗಾಗಲೇ ಅವರಿಗೆ ಕೊಟ್ಟಿರ್ತಾರೆ। ಸೊ ಈ ಒಂದು ಪ್ರಕರಣದಲ್ಲಿ 3 ಜನನ ಈಗಾಗಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ। ಇನ್ನು ಉಳಿದ ಆರೋಪಿಗಳನ್ನು ಕೂಡ ಏನಂದರೆ ನಾವಿಲ್ಲಿ ಬಂಧಿಸಲಿಕ್ಕೆ ನಮ್ಮ ಟೀಮ್ ಏನಂದರೆ ಆಲ್ರೆಡಿ ಕಾರ್ಯಪ್ರವೃತ್ತರಾಗಿದೆ। ಶೀಘ್ರವಾಗಿ ಅವ್ರನ್ನೂ ಕೂಡ ನಾವೇನಂದರೆ ಬಂಧಿಸ್ತೀವಿ। ಸೊ ಪ್ರಾಥಮಿಕವಾಗಿ ಯಾವುದೇ ಸುಳಿವು ಇಲ್ಲದೇ ಇರುವಂತಹ ಈ ಒಂದು ಪ್ರಮುಖ ಸುಳಿವು ಇಲ್ಲದೇ ಇರುವಂಥ ಈ ಪ್ರಕರಣವನ್ನು ಅತ್ಯಂತ ಚಾಕಚಕ್ಯತೆಯಿಂದ ಭೇದಿಸಿದಂತಹ ನಮ್ಮ ನೂತನ ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರು ಮತ್ತು ಅವರ ತಂಡಕ್ಕೆ ನಾನು ಏನಂದರೆ ಈ ಮೂಲಕ ಬಹುಮಾನ ಮತ್ತು ಪ್ರಶಂಸನೀಯ ಪತ್ರಗಳನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದೇನೆ।